ಮಾಡೋ ಸ್ಟೂಡೆಂಟ್ಸು ತುಂಬ ಭಯ ಪಡ್ತಾರೆ, ಹೆದರ್ತಾರೆ, ಈ ಥರ ಎಲ್ಲ ಸಿಚುವೇಶನ್ಸ್ ಇರುತ್ತೆ. ಸೊ ಅಂಥ ಸ್ಟೂಡೆಂಟ್ಸಿಗೆ ಎಕ್ಸಾಮ್ ಟೈಮಲ್ಲಿ ಭಯ ಪಡುವಂಥ ಸ್ಟೂಡೆಂಟ್ಸಿಗೆ ನೀನು ಏನಂತ ಸಜೆಷನ್ ಕೊಡ್ತೀಯಾ? ಅವ್ರಿಗೆ ಏನ್ ಹೇಳ್ಬೇಕಂದ್ರೆ ಲೈಕ್ ನೀವು ಲಾಸ್ಟ್ ಮೂಮೆಂಟ್ ತನಕ ಓದೋಕೆ ಇಟ್ಟಾಗ್ಲೇ ನಿಮ್ಗೆ ಭಯ ಆಗೋಕ್ ಸ್ಟಾರ್ಟ್ ಆಗೋದು. ಅದರಿಂದ ನೀವು ಫಸ್ಟ್ ಅಂತಾನೆ ಸ್ವಲ್ಪ ಸ್ವಲ್ಪ ಮಾಡಿ, ಜಾಸ್ತಿ 8 hours ಅಥವಾ 10 hours ಓದ್ಬೇಕಾಗಿಲ್ಲ. ನೀವು 1, 2, 3 hours ಓದ್ರೆ ಸಾಕು. ಅದು ಫಸ್ಟ್ ಇಂದ ಮಾಡಿದಾಗ ಕನ್ಸಿಸ್ಟೆನ್ಸಿ ಇದ್ದಾಗ್ಲೇ ನಿಮ್ಗೆ ಲಾಸ್ಟಿಗೆ ಆರಾಮಾಗಿರ್ಬೋದು ನೀವು. ಸೊ ಪ್ರೆಷರ್ ಅನ್ನೇ ಡಿಸಿಪ್ಲಿನ್ ಕನ್ವರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಯಾಕಂದ್ರೆ ನೀವು ಹಾಗೆ ಮಾಡಿಲ್ಲ ಅಂದ್ರೆ ಸುಮ್ನೆ ಪ್ರೆಷರ್ ಮೌಂಟ್ ಆಗ್ತಾ ಇರುತ್ತೆ. ಬೇರೆಯವ್ರ ಎಕ್ಸ್ಪೆಕ್ಟೇಷನ್ಸ್ ನೀವು ವರ್ಕ್ ಮಾಡಿದಾಗ ನಿಮ್ ಸೆಲ್ಫ್ ಎಸ್ಟೀಮ್ ಅಥವಾ ನಿಮ್ ಸೆಲ್ಫ್ ಡೌಟ್ ಜಾಸ್ತಿ ಆಗುತ್ತೆ. ಸೊ ನಿಮ್ಗೆ ಎಷ್ಟು ತಾಕತ್ತಿದೆ ಅಷ್ಟೇ ಮಾಡಿ, ಬಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗತ್ತಲ್ಲ, ಸೊ ಅವಾಗ ಪ್ರೆಷರ್ ಬೀಳಲ್ಲ. ನನ್ನ ಪ್ರಕಾರ ನನ್ನ ಕೈಯಲ್ಲಿ ಏನಿದೆ ಅದನ್ನ ನಾವು ಮಾಡಿದ್ದೀವಿ. ಯಾಕಂದ್ರೆ ಬೇರೆಯವ್ರಂತೂ ಹೇಳ್ತಾ ಇರ್ತಾರೆ, ನಿಮಗೆ ಎಷ್ಟು ಬಂದ್ರೆ ಅವ್ರು ಹೇಳ್ತಾರೆ, ಅದ್ರಿಂದ ನೀವು ಏನ್ ಪ್ರಾಬ್ಲಮ್ ಇಲ್ಲ. ನಿಮಗೆ ಎಷ್ಟು ಬರುತ್ತೆ, ನಿಮ್ ಸ್ಯಾಟಿಸ್ಫ್ಯಾಕ್ಷನ್, ನಿಮ್ ಪೊಟೆನ್ಶಿಯಲ್ ನೀವು ವರ್ಕ್ ಮಾಡಿದಿರ ಅಂತ ಹೇಳಿ ಸ್ಯಾಟಿಸ್ಫ್ಯಾಕ್ಷನ್ ಬಂದ್ಮೇಲೆ ಮತ್ತೇನಿದೆ.